10 ದಿನದ ಹಿಂದೆ ಸೀತಾಪುರ ಮತ್ತು ಅರಳಕುಪ್ಪೆ ಇವೆರಡೂ ಗ್ರಾಮದ ಬಳಿ ಇವತ್ತು ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಅವರ ಜೊತೆಯಲ್ಲಿ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರು ಶಿವಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಇವತ್ತು ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ 4 ಪಂಚಾಯಿತಿಗಳಿಂದ ಇವತ್ತು ಎಲ್ಲ ಜನಸಾಮಾನ್ಯರು ರೈತರು ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ವಿಶೇಷ ಏನಂದರೆ ರೈತ ಮಹಿಳೆಯರ ಜೊತೆಯಲ್ಲಿ ಇವತ್ತು ಭತ್ತವನ್ನು ನಾಟಿ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಒಂದು ಹೊಸ ಅನುಭವ. ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಬಾರಿ. ಏಕೆಂದರೆ ನಾವು ತೋಟದಲ್ಲಿ ಸಾಮಾನ್ಯವಾಗಿ ತೋಟಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ತಂದೆಯವರು ನಿರಂತರವಾಗಿ ತೋಟಗಾರಿಕೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಒಂದು ಆಸಕ್ತಿಯನ್ನು ವಹಿಸ್ಕೊಂಬಂದಿರ್ತಕ್ಕಂಥದ್ದು. ನಮ್ಮ ಬಿಡದಿನಲ್ಲಿ ನನ್ನ ತೋಟ ಇದೆ. ಆ ಜಮೀನಿನಲ್ಲಿ ಸದಾಕಾಲ ಇವತ್ತು ತಂದೆಯವರು ಇರ್ಬೋದು, ನಾವಿರ್ಬೋದು, ತೋಟಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಆದರೆ ಇದು ಮೊದಲನೇ ಬಾರಿ ನನ್ನ ಜೀವನದಲ್ಲಿ. ಮದ್ದೂರಲ್ಲಿ ಒಂದು ಬಾರಿ ಮಾಡಿದ್ದೆ, ಆದರೆ ಮಂಡ್ಯದಲ್ಲಿ ಇವತ್ತು ಪಾಂಡುಪುರದಲ್ಲಿ ಇವತ್ತು ಒಂದು ರೀತಿ ವಿಶೇಷ. ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ, ವಿಶೇಷವಾದಂಥ ಕ್ಷಣ. ನಮ್ಮ ರೈತ ಪರವಾದಂಥ ರೈತರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು, ಜೊತೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ, ಇದೇ ರಾಜ್ಯದ ಮುಖ್ಯಮಂತ್ರಿಗಳು 2013 ಹಾಗೂ 2018ರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಅಂದು ಸಾಕಷ್ಟು ರೈತರುಗಳು ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು. ಸರ್ಕಾರದ ಕಡೆಯಿಂದ ಯಾವುದೇ ರೈತರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದಾಗಲಿ ಅವರ ಜೊತೆಯಲ್ಲಿ ನೆರವನ್ನು ನೀಡ್ತಕ್ಕಂಥದ್ದಾಗಲಿ ಆಗಲಿಲ್ಲ. ಅವತ್ತು ಕುಮಾರಣ್ಣವರು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅದಕ್ಕೋಸ್ಕರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಇವತ್ತು ಯಾರು ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿದ್ದೇವೆ, ಎಷ್ಟು ಬದ್ಧತೆ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ನೋಡಿದ್ದಾರೆ, ರೈತರು ಕೂಡ ನೋಡಿದ್ದಾರೆ.